ಸ್ವಚ್ಛತೆಯ ಬಗ್ಗೆ ಪೌರ ಕಾರ್ಮಿಕರು ಸಲ್ಲಿಸಿದ ಸೇವೆಗಳನ್ನು ಮರೆಯಲು ಸಾಧ್ಯವಿಲ್ಲ. ಹೊಸಪೇಟೆ ನಗರದಲ್ಲಿ ಪೌರ ಕಾರ್ಮಿಕರು ಸಲ್ಲಿಸಿದ ಸೇವೆಗಳನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಶಾಸಕ ಗವಿಯಪ್ಪ ಹೇಳಿದರು. ಮಂಗಳವಾರ ನಗರದ ಸಭಾ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ ಮತ್ತು ನಗರಸಭೆ ಹೊಸಪೇಟೆ ಜಂಟಿಯಾಗಿ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಾತಿ ಅಥವಾ ಧರ್ಮವನ್ನ ಲೆಕ್ಕಿಸದೆ ಪೌರ ಕಾರ್ಮಿಕರು ನಗರದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. ನಮ್ಮ ದೇಶದಲ್ಲಿ ಅತ್ಯುತ್ತಮ ಜಾತಿ ಹರಿಜನ ಮತ್ತು ಮಾದಿಗ ಸಮುದಾಯಗಳು ಎಂದು ಅವರು ಹೇಳಿದರು. ತಮ್ಮ ಸರ್ಕಾರ ಜಾರಿಗೆ ತಂದಿರುವ ಕಲ್ಯಾಣ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳುವಂತೆ ಅವರು ಪೌರ ಕಾರ್ಮಿಕರನ್ನ ಕೇಳಿಕೊಂಡರು. ತಮ್ಮ ಸರ್ಕಾರದ ಪರವಾಗಿ ಪೌರ ಕಾರ್ಮಿಕರಿಗೆ ನಿವೇಶನಗಳನ್ನು ಒದಗಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುವುದಾಗಿ ಕೂಡ ಹೇಳಿದರು. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಜಾತಿ ಪರಿಶೀಲನೆಗೆ ನಗರದ ಜನರು ಸಹಕರಿಸಬೇಕೆಂದು ಅವರು ಕೇಳಿಕೊಂಡರು. ನಂತರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರು ಪೌರ ಕಾರ್ಮಿಕರು ತಮ್ಮ ಯಾವುದೇ ಸಮಸ್ಯೆಗಳನ್ನು ಮರೆತು ಪ್ರತಿದಿನ ಸ್ವಚ್ಛತಾ ಕಾರ್ಯದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಅವರ ಸೇವೆಯನ್ನು ಒದಗಿಸುತ್ತಾರೆ ಎಂದು ಹೇಳಿದರು. ನಂತರ ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ಮಾತನಾಡಿ, ಜಿಲ್ಲಾಡಳಿತವು ಪೌರ ಕಾರ್ಮಿಕರಿಗೆ ಭೂಮಿ ಮಂಜೂರು ಮಾಡಿ ಅವರಿಗೆ ಮನೆಗಳನ್ನು ನಿರ್ಮಿಸಲು ತಕ್ಷಣ ವಿಶೇಷ ಪ್ರಯತ್ನ ನಡೆಸಬೇಕೆಂದು ವಿನಂತಿಸಿದರು. ನಿವೃತ್ತ ಪೂರ್ಣಾವಧಿ ನೌಕರರು ಮತ್ತು ಅತ್ಯುತ್ತಮ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಪಿ ಜಾಹ್ನವಿ, ಹೂಡಾ ಅಧ್ಯಕ್ಷ ಎಚ್ಎನ್ ಇಮಾಮ್, ನಗರಸಭಾ ಉಪಾಧ್ಯಕ್ಷ ರಮೇಶ್ ಗುಪ್ತಾ, ಮಟ್ಟದ ಸಮಿತಿ ಅಧ್ಯಕ್ಷ ಕಿರಣ್, ನಗರಸಭಾ ಆಯುಕ್ತ ಯರ್ರಗುದ್ದಿ ಶಿವಕುಮಾರ್ ಇತರರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಹೊಸಪೇಟೆ. ನಮ್ಮ ಊರಿನಲ್ಲಿ ನಾವೆಲ್ಲ ಒಂದು ಒಳ್ಳೆ ಒಳ್ಳೆ ವಾತಾವರಣ ಇದೆ. ಇವತ್ತು ಪೌರ ಕಾರ್ಮಿಕರಿಲ್ಲ ಅಂದ್ರೆಗಿನ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹರಿಜನರು, ಅದರಲ್ಲಿ ಅತಿ ಶ್ರೇಷ್ಠವಾದ ನಮ್ಮ ಇಡೀ ನಮ್ಮ ಭಾರತದಲ್ಲಿ ಎಲ್ಲದಕ್ಕಿಂತ ಅತಿ ಶ್ರೇಷ್ಠವಾದ ಒಂದು ಜಾತಿ ಇದೆ ಅಂದರೆ ನಮ್ಮ ಹರಿಜನ ಜಾತಿಗಳು ಅಂದರೆ ಜೊತೆ ನಾವು, ಯಾಕಂದ್ರೆ ಯಾವ ಜಾತಿಯವರು ನಾವು ಯಾರು ಕಸ ಹೊಡಿ ಅಂದ್ರೆ ಈಗ ನಾವು ಊರಿನಲ್ಲಿ ಕಸ ಹೊಡಿಯಂಗಿಲ್ಲ, ನಾವು ಯಾರು ಚರಂಡಿ ಕ್ಲೀನ್ ಮಾಡಂದ್ರೆ ನಾವು ಮಾಡಂಗಿಲ್ಲ, ನಾವು ಅಸಹ್ಯ ಪಡ್ತೀವಿ. ಆದರೆ ಒಂದೇ ಒಂದು ಜಾತಿ, ಅದು ಮಾದಿಗ ಜಾತಿ, ನಮ್ಮ ಹರಿಜನ ಜಾತಿ ಅಂತ. ಯಾಕಂದ್ರೆ ನಿಮ್ಮ ಹತ್ರ ಇದ್ದಷ್ಟು ಒಳ್ಳೆ ಮನಸ್ಸು, ಒಂದು ಭಾವನೆ ಯಾವ ಜಾತಿನಲ್ಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ತಾವು ಏನು ನಮ್ಮ ಊರಿಗೆ ಕೊಡ್ತಾ ಇದ್ದೀರಿ, ಒಂದು ಸುರಕ್ಷತೆ ಆಗಲಿ, ಒಂದು ಸ್ವಚ್ಛತೆ ಆಗಲಿ, ನೀವು ಮಾಡ್ತಾ ಇರೋದು